ಗೈಸ್, ತುಂಬ ಜನಕ್ಕೆ ಯೂಟ್ಯೂಬಲ್ಲಿ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡೋದು ಹೇಗೆ ಅನ್ನೋದು ತುಂಬ ಜನಕ್ಕೆ ಡೌಟ್ ಇರುತ್ತೆ. ಸೊ ಈಗ ನೀವು ನೋಡ್ಬೋದು, ನನ್ನ ಚಾನಲ್ ಒಳಗಡೆ ವೀಡಿಯೋಸ್ಗಳು ಹಾಕಿದ್ದೀನಿ. ಸೊ ಇಲ್ಲಿ ನೀವು ಕಮ್ಯುನಿಟಿ ಅನ್ನುವಂಥ ಒಂದು ಆಪ್ಷನ್ಗೆ ಬಂತು ಅಂತಂದರೆ ಇಲ್ಲಿ ನೀವು ನೋಡ್ಬೋದು, ನಾನು ಕೆಲವೊಂದಷ್ಟು ಫೋಟೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ನನ್ನ ರಾಧಿಕಾ ಪಂಡಿತ್ ಬರ್ತ್ಡೇ ಇತ್ತು, ಅದನ್ನು ಫೋಟೋ ಹಾಕಿದ್ದೀನಿ. ಅದೇ ಥರ ವೀಡಿಯೋಸ್ಗಳನ್ನ ಶೇರ್ ಮಾಡಿದ್ದೀನಿ. ಸೊ ಈ ಥರ ನೀವು ಕೂಡ ನಿಮ್ಮ ಒಂದು ಫೋಟೋಸ್ಗಳನ್ನ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಒಳಗಡೆ ಅಪ್ಲೋಡ್ ಮಾಡೋದು ಹೇಗೆ, ಈ ಒಂದು ಫೋಟೋ ಹಾಕಿದ್ದೀನಿ ಆಯಿತಾ. ಸೊ ಈ ಥರ ನೀವು ಅಪ್ಲೋಡ್ ಮಾಡೋದು ಹೇಗೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಓಕೆ. ಸೊ ನೀವು ಫೋಟೋಸ್ಗಳನ್ನ ನೀವು ಅಪ್ಲೋಡ್ ಮಾಡಬೇಕು ಅಂತಂದರೆ ತುಂಬ ಸಿಂಪಲ್ಲು. ಸೊ ನೀವು ಎರಡು ಥರ ಇಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು. ಸೊ ಹೆಂಗೆ ಅಂತಂದರೆ, ನಿಮ್ಮ ಚಾನಲ್ ಈ ಥರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ಮೇಲ್ಗಡೆ ಆಪ್ಷನ್ ಇದೆ ನೋಡಿ, ಹೋಮು ವೀಡಿಯೋ ಶಾರ್ಟ್ಸ್ ಅಂತ. ಇಲ್ಲಿ ನಿಮಗೆ ಕಮ್ಯುನಿಟಿ ಅಂತ ಒಂದು ಆಪ್ಷನ್ ಇರುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಒಂದು ಬಾಕ್ಸ್ ಇದೆ ನೋಡಿ, ಈ ಬಾಕ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮ್ಮೊಂದು ಗ್ಯಾಲರಿನ ನೀವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಗ್ಯಾಲರಿ ಫೋಟೋ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮೊಂದು ಗ್ಯಾಲರಿಲಿ ಇರುವಂಥ ಒಂದು ಫೋಟೋಸ್ಗಳು ಬರುತ್ತೆ. ಸೊ ಈ ಥರನಾದರೂ ನೀವು ಸೆಲೆಕ್ಟ್ ಮಾಡ್ಬೋದು. ಅಥವಾ ನೀವು ಬ್ಯಾಕಿಗೆ ಬಂದುಬಿಟ್ಟು ನೋಡಿ, ಇವಾಗ ನಾನು ನಿಮಗೆ ತೋರಿಸ್ತೀನಿ. ಇಲ್ಲೂ ಕೂಡ ಸೆಲೆಕ್ಟ್ ಮಾಡ್ಬೋದು ನೋಡಿ. ಈಗ ಈ ಥರ ಹೋಮಿಗೆ ಬಂದುಬಿಡಿ. ಹೋಮಿಗೆ ಬಂದ ಮೇಲೆ ಇಲ್ಲಿ ನೀವು ಪ್ಲಸ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಕ್ಯಾಮ್ರಾ ಮೇಲೆ ನೀವು ಕ್ಯಾಮ್ರಾ ಅಂತೀನಿ, ಈ ಫೋಟೋ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನಿಮ್ಮೊಂದು ಗ್ಯಾಲರಿಲಿ ಇರುವಂಥ ಫೋಟೋಸ್ಗಳು ಓಪನ್ ಆಗುತ್ತೆ. ಆ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಸೊ ಅದಾದಮೇಲೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಫೋಟೋ ಎಷ್ಟು ತೋರಿಸ್ಬೇಕು ಅನ್ನೋದನ್ನ ನೀವು ಇಲ್ಲಿ ಈ ಥರ ಸೈಜನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಅದು ಅರ್ಥ ಆಯಿತಾ. ಸೊ ಅದಾದಮೇಲೆ ಇಲ್ಲಿ ನಿಮಗೆ ಸ್ಟಿಕ್ಕರ್ ಅಂತ ಇರುತ್ತೆ. ಸೊ ನಿಮಗೆ ಆಮೇಲೆ ಫಿಲ್ಟರ್ಸ್ ಇರುತ್ತೆ, ಟೆಕ್ಸ್ಟ್ ಅಂತ ಇರುತ್ತೆ. ಟೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಏನಾದ್ರು ಟೆಕ್ಸ್ಟ್ ಆ್ಯಡ್ ಮಾಡ್ಕೊಳ್ತೀನಿ ಅಂತಂದರೆ ಸೊ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ನಾನು ಟೆಕ್ಸ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ನೀವು ಇದನ್ನು ಎಲ್ಲಿಗೆ ಬೇಕಲ್ಲಿಗೆ ಈ ಥರ ಕೂರಿಸ್ಕೋಬೋದು. ಅದಾದಮೇಲೆ ಫಿಲ್ಟರ್ಸ್ಗಳೇನಾದರೂ ಆ್ಯಡ್ ಮಾಡ್ಕೊಳ್ತೀರಿ ಅಂತಂದರೆ ಇಲ್ಲಿ ತುಂಬ ಫಿಲ್ಟರ್ಸ್ಗಳಿರುತ್ತೆ. ಸೊ ಯಾವ ಫಿಲ್ಟರ್ ಬೇಕು ಅದನ್ನು ನೀವು ಈ ಥರ ಸೆಲೆಕ್ಟ್ ಮಾಡ್ಕೋಬೋದು ಆಯಿತಾ. ಸೊ ಈಗ ನಾನು ನೋ ಫಿಲ್ಟರ್ ಕೊಟ್ಟು ಡನ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಅದಾದಮೇಲೆ ಸ್ಟಿಕ್ಕರ್ಸ್ ಅಂತ ಇರುತ್ತೆ. ಸ್ಟಿಕ್ಕರ್ಸ್ಗಳ ಮೇಲೆ ಕ್ಲಿಕ್ನ ಮಾಡಿ. ಸೊ ನೀವು ಯಾವುದಾದ್ರೂ ಸ್ಟಿಕ್ಕರ್ಸ್ಗಳನ್ನ ನೀವು ಯೂಸ್ ಮಾಡ್ತೀರಾ ಅಂತಂದರೆ ಸ್ಟಿಕ್ಕರ್ಸ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ಆಯಿತಾ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಸ್ಟಿಕ್ಕರ್ ಈ ಥರ ಬರುತ್ತೆ. ಸೊ ಎಲ್ಲಿಗೆ ಬೇಕಲ್ಲಿ ನೀವು ಈ ಥರ ಕೂರಿಸ್ಕೊಂಡು ಬೇಡ